ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಸೋಯಾಬೀನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಯಾವ ಥರ ಪ್ರೊಸೀಜರಲ್ಲಿ ಮಾಡ್ತೀನೋ ಅದೇ ಥರ ಮಾಡಿ, ಇದೇ ಥರನೇ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಬಿಸಿ ಇಟ್ಕೊಳ್ಳೋಣ. ಅದಕ್ಕೆ ಇವಾಗ ಸೋಯಾನ ಅದಕ್ಕೆ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದನ್ನು ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೀನಿ ನಾನು. ಅದನ್ನು ನೀರು ಬಳಸ್ಬಿಟ್ಟು ತಣ್ಣಗೆ ಇಟ್ಟಿದ್ದೀನಿ. ಇಲ್ಲಿ ಮಸಾಲ ಮಾಡ್ಕೊಂಬಿಡೋಣ. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಗಸಗಸೆ ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಜೀರಿಗೆ, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಬಿಡೋಣ. ಇವಾಗಲೇ ಒಂದು 3ರಿಂದ 4 ಟೊಮೊಟೊ ತಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಎಲ್ಲನೂ. ಇಲ್ಲಿ ಒಂದು ಪಾತ್ರೆಗೆ ಸೋಯಾಬೀನ್ ಎಲ್ಲ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಲ್ವ, ಅದನ್ನು ಸ್ವಲ್ಪ ನೀರಿರುತ್ತೆ ಅದರೊಳಗಡೆ, ಅದನ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ನೀರನ್ನು ತೆಗೆದ್ಬಿಟ್ಟು ಇವಾಗ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವ ಥರ ಮಾಡಿದ್ದೀವಿ ಅದೇ ಥರನೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಈ ಸಲ ಮಾಡಿ ತುಂಬಾ ಇಷ್ಟ ಆಯಿತು. ಒಂದು ಸತಿ ಗ್ರೀನಲ್ಲಿ ಮಾಡಿದ್ದೀನಿ, ಅದನ್ನು ಯಾವ ಥರ ಮಾಡಿದ್ದೀನಿ ನೋಡ್ಕೊಳ್ಳಿ, ಚಾನಲಲ್ಲಿ ಹಾಕಿದ್ದೀನಿ. ಇವಾಗ ಅದೇ ಪಾತ್ರೆಗೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿರೋ 2 ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಗರಂ ಮಸಾಲ, ಖಾರದ ಪೌಡ್ರು, ಅಚ್ಚ ಖಾರದ ಪೌಡ್ರು, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಳ್ಳೋಣ. ಚಿಕನ್ ಮಸಾಲ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಮೊಸರು ಹಾಕ್ಕೊಂಡ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನು ಮೊಸರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ನೆಂದರೆ ಸಾಕದು. ಈ ಕಡೆ ಫ್ಲೇಮ್ ಚೆನ್ನಾಗಿ ಹುರ್ಕೋಬೇಕು, ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ಎಲ್ಲ ಮಸಾಲೆ, ಗಸಗಸೆ ಎಲ್ಲ ಹಾಕಿಟ್ಟಿದ್ನಲ್ವ, ಆ ಮಸಾಲೆನೇ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಹಸಿದಲ್ವ, ಹಸಿ ಸ್ಮೆಲ್ ಹೋಗಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಖಾರದ ಪೌಡ್ರು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿರಿ, ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನಾನು ವಿಡಿಯೋ ಲೆಂತ್ ಆಗುತ್ತಂತ ಶಾರ್ಟಾಗಿ ತೋರಿಸಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಅದನ್ನೆಲ್ಲ, ಹಸಿ ಸ್ಮೆಲ್ ಹೋಗೋವರೆಗೂ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರಿಂದೆಲ್ಲ ಅಷ್ಟು, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ ಯಾವ ಥರ ಬಂದಿದೆ ಅಂತೆ, ಇವಾಗಲೇ ಬಾಯಲ್ಲಿ ನೀರು ಬರ್ತಿದೆ. ನೋಡಿರಿ, ಚೆನ್ನಾಗಿ ಫ್ಲೇಮ್ ಮಾತ್ರ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಮಸಾಲೆ ಹತ್ತಬೇಕಲ್ವ, ಅದಕ್ಕೆ ನೀಟಾಗಿ ಒಂದು 2 ನಿಮಿಷನಾದರೂ ಫ್ರೈ ಮಾಡಿಕೊಂಡು ಆಮೇಲೆ ಇದೆಲ್ಲ ಕಲಸಿಟ್ಕೊಂಡಿರ್ತೀವಲ್ವ ಅದರದ್ದು ನೀರು ಹಾಕ್ಕೊಂಡು ಬಿಡೋಣ. ಮಿಕ್ಸಿದು ಎಲ್ಲನೂ ಇವಾಗ ಹಾಕ್ತಾಯಿದ್ದೀನಿ ನೀರು ನಾನು. ನೋಡಿರಿ ಇವಾಗಲೇ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಬಿಡೋಣ. ಇವಾಗಲೇ ಸ್ವಲ್ಪ ಕಸೂರಿ ಮೇಥಿ. ನೋಡಿರಿ, ಚಿಕನ್ ತಿನ್ನೋರೆಲ್ಲ ಏನು ಮಾಡಬೇಕಿದ್ರ ಮುಂದೆ, ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಇನ್ನೊಂದು ಸ್ವಲ್ಪ ಕುದಿಬೇಕಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕಲಿಸ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಕೊಂಡ್ಬಿಡೋಣ ಇದನ್ನು.
ನೋಡ್ರಿ ಯಾವ ಥರ ಬಂದಿದೆ ಅಂತ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ತುಂಬಾ ಮೈಲ್ಡಾಗಿ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ. ಈ ಥರ ಕಾಣುತ್ತಲ್ವಾ, ಒಂದು 5 ನಿಮಿಷ ಆರಿದ ಮೇಲೆ ಗ್ರೇವಿ ಎಲ್ಲ ರೆಡ್ ಕಲರ್ಗೆ ಬಂದ್ಬಿಡುತ್ತೆ ತಾನೇ. ನೋಡಿರಿ ಯಾವ ಥರ ಬಂದಿದೆ ಅಂತ. ನೋಡಿರಿ, ಒಂದು 5 ನಿಮಿಷ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ ನಾನು ಇವಾಗ. ನೀವು ಮಾಡಿಕೊಂಡು ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನೋಡಿರಿ ಯಾವ ಥರ ಗ್ರೇವಿ ಗಟ್ಟಿಯಾಗಿ ಯಾವ ಥರ ಬಂದಿದೆ ಅಂತ. ಒಂದು 5 ನಿಮಿಷ ಬಿಟ್ಟರೆ ತಾನೇ ಚೆನ್ನಾಗಿ ಕಲರು ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.